ನಿಸರ್ಗ ರೆಡಿ ಆದ್ಲಾ? ಹ್ಞೂ ಅತ್ತೆ, ರೆಡಿ ಆಗಿದ್ದಾಳೆ. ದೇವ್ರ ಮನೆಗೆ ಪೂಜೆ ಮಾಡ್ತಾ ಇದ್ದಾಳೆ. ಕರಿತೀನಿ. ಇರ್ಲಿ, ಪರವಾಗಿಲ್ಲ ಜನ್ಯ, ಪೂಜೆ ಮಾಡಿ ಬರ್ಲಿ. ಸಿದ್ದು, ಟಿಫನ್ ರೆಡಿ ಇದೆಯಪ್ಪ, ಟಿಫನ್ ಮಾಡ್ಕೊಂಡು ಹೋಗಿ. ನಿಸರ್ಗನು ಬರ್ತಾಳಲ್ವಾ ನಿನ್ ಜೊತೆ? ಹ್ಞೂ ಅದ್ಗೆ ನಿಸರ್ಗನು ಬರ್ತಾಳೆ ಜೊತೆಗೆ. ಇವತ್ತು ಎಕ್ಸಾಮ್ ಇದೆ ಅಲ್ವಾ? ಸಿದ್ದು, ಹೋಗಪ್ಪ, ಹಂಗೆ ತಿಂಡಿ ತಿನ್ಕೊಂಡು ಹೋಗ್ರಿ. ಹಂಗೆ ಹೋಗ್ಬಿಡಿ. ಸರಿ ಅಮ್ಮ, ಆಯ್ತು. ಜನ್ಯ, ಒಂದ್ ನಿಮಿಷ ಬಾಯಿಲಿ. ಹಾ ಅತ್ತೆ, ಹೇಳಿ. ಜನ್ಯ, ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಅಲ್ಲ, ಇಷ್ಟು ದಿವಸ ಆಯ್ತು, ಇನ್ನ ನೀನೇನು ಶುಭ ಸುದ್ದಿ ಕೊಡ್ಲೇ ಇಲ್ಲ. ಏನಾದ್ರೂ ಇದೆಯಾ ಮಗಳೇ? ಅತ್ತೆ, ಅದು ಸದ್ಯಕ್ಕಂತೂ ಇಲ್ಲ. ಶುಭ ಸುದ್ದಿ ಅಂತೂ ಕೊಟ್ಟೆ ಕೊಡ್ತೀನಿ ಅತ್ತೆ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಹೌದಾ? ಇಷ್ಟು ಹೇಳ್ದಲ್ಲಮ್ಮ, ಅಷ್ಟೇ ಸಾಕು. ಅದೇ ಖುಷಿ ನನ್ಗೆ. ಈಗ ನಿಸರ್ಗನ ಮಗು ಆಗ್ತಿದ್ಯಲ್ಲ, ಆ ಖುಷಿನ ಎಲ್ಲಾರು ಸಂಭ್ರಮ ಪಡೋಣ. ಆಮೇಲೆ ನಮ್ದು ಇದ್ದಿದ್ದೆ ಬಿಡಿ. ಒಳ್ಳೆ ಮನ್ಸಮ್ಮ ನಿಂದು. ರೀ, ಏನ್ರಿ ಇನ್ನೂ ಮಲಗಿದ್ದೀರಾ? ಎಷ್ಟೊತ್ತಾಯ್ತು? ನೀವ್ ಆಲ್ರೆಡಿ ಎದ್ದಿದ್ದೀರಾ ಅನ್ಕೊಂಡು ಕಾಫಿ ತಗೊಬಂದೆ. ನೀವು ನೋಡಿದ್ರೆ ಇನ್ನ ಮಲಗೇ ಇದ್ದೀರಾ. ಸರಿ ಆಯ್ತು, ಕಾಫಿ ಇಲ್ಲೇ ಇಡ್ತೀನಿ. ಏನ್ರಿ, ಎದ್ದೋಳ್ರಿ. ಅರೆ ಅವ್ರೆ, ಯಪ್ಪ, ಎಷ್ಟೊತ್ತು ನಿದ್ದೆ ಮಾಡ್ತೀರಾ ನೀವು? ಗಂಟೆ ಆಲ್ರೆಡಿ 8 ಆಯ್ತು. ಅದ್ ನಂಗೆ ಗೊತ್ತು ಡಾರ್ಲಿಂಗ್. ಬಾ, ಸ್ವಲ್ಪ ಆರಾಮಾಗಿ ಮಲ್ಕೊಳ್ಳೋಣ. ಹೋಗ್ರಿ, ಇಷ್ಟೊತ್ತಲ್ಲಿ ಮಲ್ಕೋತಾರಂತೆ. ಎದ್ದು ರೆಡಿಯಾಗಿ ಹೋಗ್ರಿ. ಬಾ ಜನ್ಯ, ಕುತ್ಕೋ. ಕುತ್ಕೊಳೋಷ್ಟು ಟೈಮ್ ಇಲ್ಲ, ಕೆಲ್ಸ ಇದೆ. ಓಹೋ, ಏನ್ ಮನೇಲಿರೋ ಕೆಲಸ ಎಲ್ಲ ಅಮ್ಮವ್ರು ಒಬ್ರೇ ಮಾಡೋದು ಅನ್ಸುತ್ತೆ. ಹಾಗಲ್ಲ ರೀ, ನಿಮ್ ಹತ್ರ ಕುತ್ಕೊಂಡ್ ಮಾತಾಡ್ತಿದ್ರೆ ಹೆಂಗ್ ಅನ್ಸುತ್ತೆ ಹೇಳಿ? ಹೆಂಗ್ ಅನ್ಸುತ್ತೆ? ಚೆನ್ನಾಗ್ ಅನ್ಸುತ್ತೆ. ಬಾರೆ ನನ್ ಚಿನ್ನ, ಕುತ್ಕೋ ಬಾ. ಹೌದು, ಈಗ ನಿಸರ್ಗ ಹೇಗಿದ್ದಾಳೆ? ಚೆನ್ನಾಗಿದ್ದಾಳ? ಮತ್ತೆ ಸಿದ್ಧಾರ್ಥ್ ಜೊತೆನೂ ಮಾತಾಡ್ಲಿಲ್ಲ ನಾನು. ನಿನ್ನೆ ಹಾಸ್ಪಿಟಲ್ಗೆ ಅವರೇ ಹೋದ್ರು ತಾನೆ, ಗಂಡ ಹೆಂಡತಿ? ಹ್ಞೂ ರೀ, ಅವರೇ ಹೋದ್ರು. ಪಾಪ ಸಿದ್ಧಾರ್ಥು ಏನ್ ಬೈಕೊಂಡ್ರೋ ಏನೋ ನನ್ನ. ನಾನಂತೂ ಬರೋದಿಲ್ಲ ಅಂತ ಹೇಳ್ಬಿಟ್ನಾ, ಏನೋ ಒಂಥರ ಮುಖ ಸಪ್ಪಗ್ ಮಾಡ್ಕೊಂಡು ಹೋಗ್ಬಿಟ್ರು. ನಂಗೊಂಥರ ಬೇಜಾರಾಯ್ತು ರೀ. ಪರವಾಗಿಲ್ಲ ಜನ್ಯ, ನೀನ್ ಹೋಗಿಲ್ದಿರೋದೇ ಒಳ್ಳೇದಾಯ್ತು. ಮತ್ತೆ ನೀನ್ ಹೋಗಿದ್ದಿದ್ರೆ ಸಿದ್ದು ನಿಸರ್ಗನ್ ಹೆಂಗ್ ಕರ್ಕೊಂಡು ಹೋಗ್ತಿದ್ದೆ ಹೇಳು? ಇವೆಲ್ಲ ಅವನೇ ಮಾಡ್ಬೇಕು. ಗಂಡ ಹೆಂಡತಿ ಅನ್ನೋದೇನ್ ಕೇಳು. ಹೌದು ರೀ, ನೀವ್ ಹೇಳಿದ್ರಲ್ಲೂ ನಿಜ ಇದೆ. ಒಟ್ನಲ್ಲಿ ಅವರಿಬ್ರೇ ಹೋಗಿದ್ದು ಒಳ್ಳೇದಾಯ್ತು ಅಲ್ವಾ? ಅವ್ರಿಬ್ರೆ ಹೋಗಿದ್ದು ಒಳ್ಳೇದಾಯ್ತು. ಮತ್ತೆ ಜನ್ಯ, ನಮಗೂನು ಒಂದ್ ಮಗು ಆದ್ರೆ ಚೆನ್ನಾಗಿರುತ್ತಲ್ವಾ? ಚೆನ್ನಾಗಿರುತ್ತೆ. ಅಯ್ಯೋ, ನಾಚಿಕೆ ನೋಡು. ಜನ್ಯ, ಯಾಕೆ ನಾಚ್ಕೋತಿದ್ಯಾ? ಏನ್ರಿ ನೀವು, ಯಾಕೆ ನಾಚ್ಕೋತಿದ್ಯಾ ಅಂದ್ರೆ? ಇವತ್ತು ಅತ್ತೆನೂ ಕೇಳ್ತಿದ್ರು ರೀ, ಏನ್ ಶುಭ ಸುದ್ದಿ ಇಲ್ವಾ ಅಂತ. ಹೌದಾ? ಮತ್ತೆ ಏನ್ ಹೇಳ್ದೆ ನೀನು? ಹೋಗ್ರಿ, ಏನ್ ಹೇಳಿ ನಾನು? ಎಲ್ಲ ಒಳ್ಳೇದೇ ಆಗುತ್ತೆ ಬಿಡಿ ಅತ್ತೆ ಅಂತ ಹೇಳ್ದೆ, ಇನ್ನೇನ್ ಹೇಳಿ? ನೋಡು ಜನ್ಯ, ಮನೇಲಿ ಎಲ್ಲಾರು ಕೇಳ್ತಾ ಇದಾರೆ ಅಂದ್ರೆ ನಾವ್ ಇನ್ನು ಮುಂದುವರಿಲೇಬೇಕು ತಾನೇ. ಹೋಗ್ರಿ, ನೀವಂತೂ. ಸರಿ, ಹಾಗಾದ್ರೆ ಅದೇ ಪ್ಲಾನ್ ಮಾಡೋಣ ಅಲ್ವಾ? ಮಾಡ್ತೀರಾ? ಬೆಳಗ್ಗೆ ಪ್ಲಾನ್ ಮಾಡ್ತೀರಾ ನೀವು? ಬಿಟ್ರೆ ಹೋಗ್ತೀನಪ್ಪ ನಾನು. ನಾನ್ ಬಿಡಲ್ಲಪ್ಪ. ಏನಪ್ಪ ಮಾಡ್ತೀರಾ? ರೀ, ತುಂಬಾ ಅತಿ ಆಯ್ತು ನಿಮ್ದು. ಅತಿ ನಾನ್ ಮಾಡ್ತಾ ಇದೀನ, ನೀನ್ ಮಾಡ್ತಾ ಇದೀಯಾ? ಜನ್ಯ, ಆದಷ್ಟು ಬೇಗ ನೀನು ಒಂದ್ ಸಿಹಿ ಸುದ್ದಿ ಕೊಟ್ಬಿಡು. ಆಮೇಲೆ ನಮ್ಮನೇಲಿ ಇಬ್ಬಿಬ್ರು ಮಕ್ಳು ಆರಾಮಾಗಿ ಆಡ್ಕೊಂಡಿರ್ತಾರೆ. ಹ್ಞೂ ರೀ, ನನಗೂ ತುಂಬಾ ಆಸೆನೆ. ಒಂದ್ಸಲ ಲಾಸ್ಟ್ ರಿವೈಸ್ ಮಾಡ್ಬಿಡ್ತೀನಿ. ನಿಸರ್ಗ, ಟೈಮ್ ಆಯ್ತು, ಬಾ. ಯಾಕೆ ಹಾಗೆ ನೋಡ್ತಾ ಇದೀಯಾ? ಏನಾಯ್ತು? ಬಾ ನಿಸರ್ಗ. ಸಿದ್ಧಾರ್ಥ್ ಸರ್, ನೀವು ಹೋಗಿ, ನಾನು ಬಸ್ಸಲ್ಲಿ ಬರ್ತೀನಿ. ಯಾಕೆ ಬಸ್ಸಲ್ಲಿ ಬರೋದು ನೀನು? ಏನಾಯ್ತು? ನಿಸರ್ಗ, ಆರ್ ಯು ಓಕೆ? ಐ ಆಮ್ ಆಲ್ ರೈಟ್ ಸರ್, ಆದ್ರೆ ನಾನು ನಿಮ್ ಜೊತೆ ಬರೋದಿಲ್ಲ ಸರ್. ಅದೇ ಯಾಕೆ ಅಂತ ಕೇಳ್ತಾ ಇದ್ದೀನಿ. ಏನಾಯ್ತು? ಅದೇನಿಲ್ಲ ಸರ್, ನೀವು ಹೋಗಿ, ನಾನು ಬಸ್ಸಲ್ಲಿ ಬರ್ತೀನಿ. ನಿಸರ್ಗ, ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ಬೇಡ ಪ್ಲೀಸ್. ಏನ್ ವಿಚಾರ ಅಂತ ಹೇಳು. ಎಲ್ಲ ಸರ್ ಹೋಯ್ತು ತಾನೆ? ನೆನ್ನೆನೆ ಸಾರಿ ಕೇಳಿದಕ್ಕೆ ಓಕೆ ಅಂದೆ ತಾನೆ ನೀನು? ಸಿದ್ಧಾರ್ಥ್ ಸರ್, ಓಕೆ ಅಂದಿದ್ದೀನಿ, ಆದ್ರೆ ಕೆಲವೊಂದು ಡಿಸಿಷನ್ಗಳು ನಾನು ಆಲ್ರೆಡಿ ತಗೋಬಿಟ್ಟಿದ್ದೀನಿ ಸರ್. ತಗೋಬಿಟ್ಟಿದ್ದೀನಿ ಅಂದ್ರೆ ಏನರ್ಥ? ಏನ್ ಹೇಳ್ತಾ ಇದೀಯಾ? ನಿಸರ್ಗ ಪ್ಲೀಸ್, ಮತ್ತೆ ಸೀನ್ ಕ್ರಿಯೇಟ್ ಮಾಡ್ಬೇಡ ನೀನು. ಇಲ್ಲ ಸರ್, ನಾನ್ ತಗೊಂಡಿರೋ ಡಿಸಿಷನ್ ನನಗೂ ಮತ್ತೆ ನಿಮ್ಗೂ ಇಬ್ರಿಗೂ ಒಳ್ಳೇದೇ. ಒಳ್ಳೇದೇ ಅಂದ್ರೆ ಏನ್ ಹೇಳಕ್ ಹೊಟ್ಟಿದ್ಯಾ? ಆಲ್ರೆಡಿ ಟೈಮ್ ಆಯ್ತು, ಅದ್ರಲ್ಲಿ ಬೇರೆ ಬಸ್ಸಲ್ಲಿ ಬರ್ತೀನಿ ಅಂತೀಯ. ನೀನ್ ಯಾವ ಪೊಸಿಷನ್ ಅಲ್ಲಿ ಇದೀಯ ಅಂತ ಗೊತ್ತಾ ನಿನ್ಗೆ? ಹಾ ಸರ್, ಗೊತ್ತು, ಅದಕ್ಕೆ ಹೇಳ್ತಾ ಇದೀನಿ. ನಾನ್ ಸೇಫ್ ಆಗಿ ಬರ್ತೀನಿ. ನೋಡು ನಿಸರ್ಗ, ಈಗ ಸುಮ್ಮನೆ ಮಾತಾಡೋದು ಟೈಮ್ ಇಲ್ಲ, ಹೊರಡು ಬೇಗ. ಇಲ್ಲ ಸರ್, ನೀವು ಹೋಗಿ, ನಾನು ಬಸ್ಸಲ್ಲಿ ಬರ್ತೀನಿ. ಓ ಗಾಡ್, ವಾಟ್ ಹ್ಯಾಪನ್? ಯಾಕೆ ಚಿನ್ನ, ಏನಾಯ್ತು? ಬೇಜಾರಾ? ಏನಂತ ಹೇಳು. ಏನೇ ಇದ್ರು ನಾವು ಸಾಲ್ವ್ ಮಾಡ್ಕೊಬೋದಲ್ಲ ಬಂಗಾರ. ಯಾಕೆ ಹಿಂಗ್ ಹಿಂಸೆ ಮಾಡ್ತೀನಿ ನೀನು? ಇಲ್ಲ ಸರ್, ಅದು ಹಿಂಸೆ ಅಲ್ಲ. ನಾನೇನ್ ಹೇಳೋದು ಅಂದ್ರೆ, ನಾನು ನೀವು ಒಂದ್ ಲಿಮಿಟ್ ಅಲ್ಲಿರೋಣ. ತುಂಬಾ ಹಚ್ಕೊಂಡು, ತುಂಬಾ ಪ್ರೀತಿ ಮಾಡಿ, ಆಮೇಲೆ ಯಾವತ್ತೋ ಒಂದ್ಸಲ ನೋವು ಕೊಡೋದು ಬೇಡ ಅಲ್ವಾ? ಯಾಕೆ ಬಂಗಾರಿ ಹಿಂಗೆಲ್ಲ ಮಾತಾಡ್ತಿದ್ಯಾ? ನೋವು ಕೊಡೋದು ಬೇಡ ಅಂದ್ರೆ ನಾವ್ಯಾಕೆ ನೋವು ಪಡ್ತೀವಿ? ನಾವು ಚೆನ್ನಾಗೇ ಇರ್ತೀವಿ ಕಣ. ಯಾಕೆ ಹಿಂಗೆಲ್ಲ ಹೇಳ್ತೀಯಾ? ನೋಡಿ ಸರ್, ಕೆಲವೊಂದ್ ತಪ್ಪುಗಳು ಆಗ್ತವೆ, ಅದು ಸಹಜ.
ಆದ್ರೆ ಗಂಡ ಹೆಂಡತಿ ಮಧ್ಯೆ ಆಗೋ ತಪ್ಪುಗಳು ಅವರೇ ನಿವಾರಿಸ್ಕೋತಾರೆ, ಅದು ಕೂಡ ನಿಜಾನೇ. ಆದ್ರೆ ಒಬ್ರ ಮೇಲೊಬ್ರಿಗೆ ನಂಬಿಕೆ ಇರ್ಬೇಕಲ್ವಾ? ನನ್ನ ಹೆಂಡತಿ ಈ ತಪ್ಪು ಮಾಡಲ್ಲ ಅನ್ನೋ ಭರವಸೆ ಇದ್ರೆ ಆ ತಪ್ಪು ಆಗೋದೇ ಇಲ್ಲ ಸರ್. ಅದು ನಮ್ಮಿಬ್ರ ಮಧ್ಯೆ ಇಲ್ಲ. ಅಲ್ಲ ಬಂಗಾರಿ, ಇದೆಲ್ಲ ಆಗೋಗಿರೋ ಕತೆ ಅಲ್ವಾ? ಮತ್ತೆ ಯಾಕೆ ಇದನ್ನ ಕೆದಕ್ತಾ ಇದೀಯಾ? ಹ್ಮ್. ನೋಡಿ ಸಿದ್ಧಾರ್ಥ್ ಸರ್, ನೀವೇನಾದ್ರೂ ಹೇಳಿ, ನೀವು ತುಂಬಾ ಒಳ್ಳೆಯವ್ರೆ, ಇಲ್ಲ ಅಂತ ಹೇಳ್ತಿಲ್ಲ. ಈಗಂತೂ ನನ್ನ ಜೊತೆ ತುಂಬಾನೇ ಚೆನ್ನಾಗಿದ್ದೀರಾ. ನಿನ್ನೆವರೆಗೂ ಬೇರೆ ತರನೇ ಇತ್ತು, ಇವತ್ ನೋಡಿ ಎಷ್ಟು ಪ್ರೀತಿಯಿಂದ ಇದ್ದೀರಾ. ಇದೇ ತರ ಮುಂದೆ ಇರ್ತೀವೋ ಇಲ್ವೋ ಗೊತ್ತಿಲ್ಲ ಅಲ್ವಾ? ಅದಕ್ಕೆ ಅದಕ್ಕೆ ನಾವಿಬ್ರು ಜಾಸ್ತಿ ಒಬ್ರಿಗೊಬ್ರು ಹಚ್ಕೊಳೋದ್ ಬೇಡ ಸರ್. ಕ್ಯಾಶುವಲ್ ಆಗಿರೋಣ, ನಾರ್ಮಲ್ ಆಗಿ ಫ್ರೆಂಡ್ಸ್ ತರ. ಓಕೆ? ಏನು ಫ್ರೆಂಡ್ಸ್ ತರನಾ? ಅಮ್ಮ, ನಾನು ಹೋಗಿ ಬರ್ತೀನಿ. ಸರಿನಪ್ಪ, ಒಳ್ಳೇದಾಗ್ಲಿ. ಅಲ್ಲ, ನಿಸರ್ಗ ಇಲ್ಲಪ್ಪ? ನಿಸರ್ಗನು ಕಾಲೇಜಿಗೆ ಬರ್ತಾಳಮ್ಮ. ಸರಿ, ನಾನು ಬರ್ಲಾ? ಏನು, ಅವಳು ಕಾಲೇಜ್ ಬರ್ತಾಳೆ? ಸರಿ, ಇವನೊಬ್ಬನೇ ಹೋಗ್ತಿದ್ದಾನಲ್ಲ. ನಿಸರ್ಗ ತುಂಬಾ ದೊಡ್ಡತನ ಮಾಡ್ತಾ ಇದೆಯಾ? ಎಷ್ಟಾದ್ರೂ ಹಠ ಮಾಡಬಾರ್ದು. ನಾನು ಎಷ್ಟು ಅಂತ ಸಹಿಸ್ಕೊಂಡು ಹೋಗ್ಲಿ. ಆಯ್ತು, ನಿನ್ನಿಷ್ಟ, ಅದೇನ್ ಮಾಡ್ತು ಮಾಡು. ಓಕೆ ಸರ್, ನೀವು ಹೇಳಿದ್ದೆ ಆಗುತ್ತೆ, ನೀವೇನ್ ಚಿಂತೆ ಮಾಡ್ಬೇಡಿ. ಐ ನೋ ಪದ್ಮನಾಭ್, ಎಲ್ಲ ಕರೆಕ್ಟ್ ಆಗಿ ಆಗುತ್ತೆ. ಯಾಕಂದ್ರೆ ಎಕ್ಸಾಮ್ ಟೈಮ್ ಅಲ್ವಾ, ಸೊ ಬಿ ಕೇರ್ಫುಲ್. ಮತ್ತೆ ಜಾಸ್ತಿ ಸ್ಟ್ರೆಸ್ ಕೊಡ್ಬೇಡಿ ಮಕ್ಕಳಿಗೆ, ಕಾಮಾಗಿ ಬರೆಯೋದಕ್ಕೆ ಬಿಡಿ. ಎಲ್ಲ ಸ್ಟಾಫ್ಗೂ ಇನ್ಫಾರ್ಮ್ ಮಾಡ್ಬಿಡಿ. ಓಕೆ? ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸಿದ್ಧಾರ್ಥ್. ಸಿದ್ಧಾರ್ಥ್, ಎಲ್ಲ ವಿಚಾರನೂ ಪದ್ಮನಾಭ್ ಹೇಳಿದ್ದೀನಿ, ಅವರು ಸರ್ಕ್ಯುಲೇಟ್ ಮಾಡ್ತಾರೆ. ಪ್ಲೀಸ್ ಕೀಪ್ ಆನ್ ದಿಸ್. ಓಕೆ ಸರ್. ಮತ್ತೆ ಇನ್ನೊಂದು ವಿಚಾರ, ಯಾರು ಕೂಡ ಲೇಟಾಗಿ ಬರಬಾರ್ದು ಸ್ಟೂಡೆಂಟ್ಸ್. ಓಕೆ? ಇದ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು ನೀವು. 10 ನಿಮಿಷ ಲೇಟಾಗಿ ಬಂದ್ರು ಅವ್ರನ್ನ ಹೊರಗಡೆ ನಿಲ್ಸಿ. ಗೊತ್ತಾಗ್ಬೇಕು ಅವ್ರಿಗೆ ಟೈಮ್ ಸೆನ್ಸ್. ಎಕ್ಸಾಮ್ ಟೈಮಲ್ಲೂ ಪರ್ಫೆಕ್ಟ್ ಟೈಮಲ್ಲಿ ಇರಬೇಕು ಅನ್ನೋದು. ಸರ್, ಲೇಟಾಗಿ ಬಂದ್ರೆ ಎಕ್ಸಾಮ್ ಮಿಸ್ ಮಾಡ್ಕೋತಾರಲ್ವಾ? ಮತ್ತೆ ಅವ್ರಿಗೆ ಎಕ್ಸಾಮ್ ಬರೆಯೋದು ಬಿಡಬಾರ್ದಾ ಏನು? ನೋ ಪದ್ಮನಾಭ್, ಆತರ ಹೇಳ್ತಿಲ್ಲ ನಾನು. ಎಕ್ಸಾಮ್ ಬರೆಯೋದು ಕೊಡಿ, ಬಟ್ ಸ್ವಲ್ಪ ಪನಿಷ್ ಮಾಡಿ. ಅವ್ರಿಗೂ ಅರ್ಥ ಆಗ್ಬೇಕಲ್ವಾ ಲೇಟ್ ಯಾಕಾಯ್ತು ಅಂತ. ಓಕೆ ಸರ್, ಶೋರ್. ಸಿದ್ಧಾರ್ಥ್, ಒಂದ್ಸಲ ಇನ್ವಿಸಿಲೇಟರ್ ಚೆಕ್ ಮಾಡ್ಕೊಳ್ಳಿ. ನಿಮ್ದು ಯಾವ ಕ್ಲಾಸ್ ರೂಮ್ ಅಂತ ನೋಡ್ಕೊಂಡು ನೀವು ಮೂವ್ ಆನ್ ಆಗಿ. ಓಕೆ? ಓಕೆ ಸರ್, ಶೋರ್. ನಾನು ಮೊದಲೇ ಹೇಳಿದೆ ನನ್ನ ಜೊತೆ ಬಾರೆ ಅಂತ. ಕೇಳಲ್ಲ. ಯಾಕೆ ಕೇಳ್ತೇಳು? ನೀನ್ ನನ್ನ ಮಾತು ಕೇಳಲ್ಲ ಕಣೆ. ದುರಾಂತರ ಜಾಸ್ತಿ ಆಗೈತಿ ಈ ನಡುವೆ ನಿಮ್ಗೆ. ಏನ್ ಮಾಡ್ಲಿ ನಾನು? ಇವಾಗ ಅನ್ಭವಿಸು. ಬಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಹಗ್ಲು ರಾತ್ರಿ ಹತ್ತಂಗ್ ಓದಿದ್ಯಾ? ಛೆ, ಎಂತ ಸಿಚುವೇಶನ್ ಅಲ್ಲಿ ನನ್ನ ಮೇಲೆ ಸಮಯ ಸಾಧಿಸ್ತೀಯ ನಿಸರ್ಗ ನೀನು? ಛೆ, ಬಸ್ ಸಿಗುತ್ತೋ ಇಲ್ವೋ, ಏನ್ ಮಾಡೋದು? ಸುಮ್ಮನೆ ನನ್ನ ಜೊತೆ ಬರ್ದಂಗೆ ಅವತಾರ ಮಾಡ್ತಾಳೆ, ಸುಮ್ಮನೆ ಕೋಪ ಬರ್ಸ್ತಾಳೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಎವ್ರಿ ವ್ಯಾನ್, ಪ್ಲೀಸ್ ಸಿಟ್ ಡೌನ್. ಸೊ ಆಲ್ ಆಫ್ ಯು ರೆಡಿ ಫಾರ್ ದ ಎಕ್ಸಾಮ್? ಎಲ್ಲರೂ ಚೆನ್ನಾಗಿ ಓದ್ಕೊಂಡ್ ಬಂದಿದ್ದೀರಾ? ಎಸ್ ಸರ್, ಎಲ್ಲರೂ ಚೆನ್ನಾಗಿ ಓದ್ಕೊ ಬಂದಿದ್ದೀವಿ. ವೆರಿ ಗುಡ್. ಆಲ್ ಇನ್ ಬಿ ಎ ಟೈಮ್. ಓಕೆ? ಎಲ್ಲಿ ನಿಸರ್ಗ ಕಾಣಿಸ್ತಿಲ್ವಲ್ಲ? ಅಂದ್ರೆ ಅವಳಿನ್ನ ಬಂದಿಲ್ಲ. ಸೊ ಬಸ್ ಸಿಕ್ಕದಂಗಿಲ್ಲ. ಇಡಿಯಟ್, ಹೇಳಿದ್ದೀನಿ ಮೊದ್ಲೆ. ಏನ್ ಮಾಡ್ಲಿ? ಮನೆಗೆ ಫೋನ್ ಮಾಡ್ಲಾ? ಬೇಡ ಬೇಡ. ಮತ್ತೆ ನೀನ್ ಮಾಡ್ಲಿ ಈಗ? ನಿಸರ್ಗ ಬರೋವರೆಗೂ ಪೇಪರ್ ಕೊಡ್ಲಾ ಬೇಡವಾ? ನೋನು, ಅವಳಿಗೋಸ್ಕರ ನಾನೇ ಪೇಪರ್ ಕೊಡ್ದಂಗೆ ನಿಂತ್ಕೊಂಡ್ಲಿ. ಆನ್ ಟೈಮ್ ಪೇಪರ್ ಕೊಡ್ಲೇಬೇಕು. Okay students, now I am distributing a paper and start to read the questions carefully. After that, let's start to write the answers. Okay? Read questions carefully. Oh my god, ಏನಿದು? ಓದಿರೋದ್ರಲ್ಲಿ 50% ಕೂಡ ಬಂದಿಲ್ವೇ? ಏನ್ ಮಾಡ್ಲಿ ಈಗ ನಾನು? ಯಪ್ಪಾ, ಏನು ಪೇಪರ್ ಹಿಂಗಿದೆ? ಏನ್ ಮಾಡ್ಲಿ? ನನ್ನ ಮಚ್ಚನ್ ಕೇಳಲ್ಲ. ಅವನು ಓದ್ಕೊಂಡ್ ಬಂದಿರ್ಬೋದು ಮೇ ಬಿ. ಲೋ ಲೋ ಮಚ್ಚ, ನೋಡು, ಇಲ್ಲಿ ನೋಡು ಒಂದ್ಸಲ. ಏನೋ ಮಗ, ಸುಮ್ಮನಿರೋ, ಟೆನ್ಷನ್ ಕೊಡ್ಬೇಡ. ಈಗಾಗಿರೋ ಟೆನ್ಷನ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಹೂ ಇಸ್ ಟಾಕಿಂಗ್? ಯಾರು ಮಾತಾಡ್ತಾ ಇರೋದು? ಡೋಂಟ್ ಟಾಕ್. ಪೇಪರ್ ಇಸ್ಕೋತೀನಿ, ಬಿ ಕೇರ್ಫುಲ್. ಏನಿದು? ನಿಸರ್ಗ ಇನ್ನೂ ಬಂದಿಲ್ವೇ? ಆಲ್ಮೋಸ್ಟ್ ಹಾಫ್ ಅನ್ ಅವರ್ ಲೇಟ್. ಶಿಟ್. ಎಕ್ಸ್ಕ್ಯೂಸ್ ಮಿ ಸರ್. ವಾಟ್ ಇಸ್ ದಿಸ್? 35 minutes late. I don't allow to write exam. Out of the class. Go out. ಸರ್, ಸರ್ ಅದು ಬಸ್ ಮಿಸ್ ಆಗೋಯ್ತು ಸರ್. Look, already late. You got to punish me. Out from the class. ಜಾಸ್ತಿ ಮಾತಾಡ್ಬೇಡ. ಕ್ಲಾಸಿಂದ ಆಚೆ ಹೋಗು. ಸರ್ ಪ್ಲೀಸ್ ಸರ್, ಹಾಗೆ ಹೇಳ್ಬೇಡಿ. ನಿಜವಾಗ್ಲೂ ಸರ್ ಬಸ್ ಮಿಸ್ ಆಯ್ತು ಸರ್, ಜಸ್ಟ್ ಮಿಸ್ ಆಯ್ತು. ಸೊ ಆಟೋ ಇಟ್ಕೊಂಡು ಬರೋ ಅಷ್ಟೊತ್ತಿಗೆ ಲೇಟ್ ಆಗೋಯ್ತು ಸರ್, ಪ್ಲೀಸ್. ನೋಡಮ್ಮ, ಸ್ವಲ್ಪ ಆದ್ರೂ ಟೈಮ್ ಸೆನ್ಸ್ ಇರಬೇಕು. ಹೋಗ್ಲಿ, 5 ನಿಮಿಷ ಲೇಟ್ ಬಂದಿದ್ಯಾ ಒಳಗಡೆ ಬಿಡೋದಕ್ಕೆ? ಆಲ್ಮೋಸ್ಟ್ 35 minutes ಅಂದ್ರೆ ಇವಾಗ 40 minutes ಆಗ್ತಾ ಬರ್ತಿದೆ. ಪ್ಲೀಸ್ ಸುಮ್ಮನೆ ಆಚೆ ಹೋಗು. ಸರ್ ಪ್ಲೀಸ್ ಸರ್, ಹಾಗೆ ಹೇಳ್ಬೇಡಿ. ಮತ್ತೆ ನನ್ನ ಎಕ್ಸಾಮ್ ಮಿಸ್ ಆದ್ರೆ? ಅದು ಮೊದಲೇ ಇರಬೇಕು ನಿಮ್ಗೆ, ಗೊತ್ತಾಯ್ತಾ? ಓಕೆ, ಯು ಹ್ಯಾವ್ ಅ ಲಾಸ್ಟ್ ಆಪ್ಷನ್. ಪ್ರಿನ್ಸಿಪಲ್ ಹತ್ರ ಹೋಗಿ ಹೇಳ್ಬಿಟ್ ಬಾ. ಅವ್ರು ಓಕೆ ಅಂದ್ರೆ ಐ ಪ್ರೊಸೀಡ್. ಮನೆಯಲ್ಲೇ ಹೇಳಿದ್ದೀನಿ ಬಾ ನನ್ನ ಜೊತೆ ಅಂತ. ಇಲ್ಲ, ಅದೆಲ್ಲ ಆಗೋದಿಲ್ಲ. ತನ್ನ ಆಟಿಟ್ಯೂಡೇ ಜಾಸ್ತಿ ಆಯ್ತು ಇವಳಿಗೆ. 40 minutes ಲೇಟ್ ಬಂದಿದ್ದಾಳೆ. ಏನ್ ಹೇಳ್ಬೇಕು? ಮತ್ತೆ ಇವಳು ಎಕ್ಸಾಮ್ ಹೆಂಗ್ ಕಂಪ್ಲೀಟ್ ಮಾಡ್ತಾಳೆ? ಛೇ, ಇವಳಿಗೆ ಎಕ್ಸ್ಕ್ಯೂಸ್ ಕೊಡ್ತಾ ಹೋದ್ರೆ ನನ್ನ ಎಥಿಕ್ಸ್ಗೆ ವ್ಯಾಲ್ಯೂ ಇಲ್ಲ ಅಷ್ಟೇ. ಎಕ್ಸ್ಕ್ಯೂಸ್ ಮಿ ಸಿದ್ಧಾರ್ಥ್. ಎಸ್ ಸರ್. ಆಕ್ಚುಲಿ ಈ ಹುಡುಗಿಗೇನು ಫ್ಯಾಮಿಲಿ ಪ್ರಾಬ್ಲಮ್ ಅಂತೆ. ಪ್ಲೀಸ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಇನ್ನ 2 hours ಟೈಮ್ ಇದೆಯಲ್ಲ,
ಬರೀತಾಳೆ. ಆಲ್ ರೈಟ್ ಸರ್, ಹೋಗಮ್ಮ ಹೋಗು. ನಿಸರ್ಗ, ಇನ್ಮೇಲೆ ನಾನು ನಿನ್ನ ಡಿಸ್ಟರ್ಬ್ ಮಾಡಲ್ಲ. ಅದೇನ್ ಮಾಡ್ತೀವಿ ಮಾಡು. ಸುಮ್ಮನೆ ಮೇಲ್ ಬಿದ್ದು ನಾನ್ ಚೀಫ್ ಆಗೋದು ಯಾಕೆ? ಹೇಳಿ ಹೇಳಿ ಸಾಕಾಗಿದೆ. ನೋಡ್ತೀನಿ ಅದೇನ್ ಮಾಡ್ತೀವಿ ಮಾಡು. ದೂರನೇ ಇರ್ತೀನಿ. ಅದ್ ಹಿಂಗೆ ನಿಭಾಯಿಸ್ತೀವಿ ನಿಭಾಯಿಸ್ಕೊ. ಹಲೋ ಸಿದ್ಧಾರ್ಥ್, ಹೇಗ್ ನಡೀತು ನ್ಯೂಜಿಲೆಟ್ ವರ್ಕ್ ಎಲ್ಲ? ಎಲ್ಲ ಚೆನ್ನಾಗಿ ಆಯ್ತು. ಯಾಕೆ ಸಿದ್ಧಾರ್ಥ್ ಮೂಡ್ ಆಫ್ ಆಗಿದ್ರೆ? ಏನಾಯ್ತು? ಎನಿ ಪ್ರಾಬ್ಲಮ್? ಏನಿಲ್ಲ ಆದಿತ್ಯ ಮೇಡಮ್. ಸಿದ್ಧಾರ್ಥ್, ನನ್ನ ಹತ್ರ ಹೇಳಲ್ವಾ? ನೋಡಿ ಆದಿತ್ಯ ಮೇಡಮ್, ಸುಮ್ಮನೆ ತಲೆ ಕೆಡಿಸ್ಬಿಡಿ. ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ. ಆಲ್ ರೈಟ್, ಸುಮ್ಮನೆ ಹೋಗಿ ಇಲ್ಲಿಂದ ನೀವು. ಕಮಾನ್ ಸಿದ್ಧಾರ್ಥ್, ಯಾಕೆ ಇಷ್ಟು ಅಪ್ಸೆಟ್ ಆಗ್ತೀರಾ? ಎನಿ ಪ್ರಾಬ್ಲಮ್? ಅದಕ್ಕೆ ಹೇಳ್ತಿದ್ದೀನಲ್ವಾ? ಹೌದು, ಪ್ರಾಬ್ಲಮ್ ಇದೆ. ಸಾಲ್ವ್ ಮಾಡ್ತೀಯಾ? ಎಸ್ ಸಿದ್ಧಾರ್ಥ್, ಅಫ್ ಕೋರ್ಸ್. ಹೇಳಿ ಏನ್ ಪ್ರಾಬ್ಲಮ್ ಅಂತ. ಪಕ್ಕದಲ್ಲೇ ಒಂದು ಬೆಟ್ಟ ಇದೆ ಅಲ್ವಾ, ಅದನ್ನ ಕ್ಲಿಯರ್ ಮಾಡ್ಬೇಕು. ಮಾಡ್ತೀಯಾ? ವಾಟ್? ಏನು? ಬೆಟ್ಟನ ಕ್ಲಿಯರ್ ಮಾಡ್ಬೇಕಾ? ಏನ್ ಹೇಳ್ತಿದ್ಯಾ ಸಿದ್ಧಾರ್ಥ್? ಯಾಕೆ ಇದರ ನಾನ್ಸೆನ್ಸ್ ಮಾತಾಡ್ತಾ ಇದ್ದೀರಾ? ಮತ್ತೆ ಸುಮ್ಮನೆ ಹೋಗಿ ಯಾಕೆ ಸುಮ್ಮನೆ ನನ್ಗೆ ಇರಿಟೇಟ್ ಮಾಡ್ತೀರಾ? ನಿಮ್ ಕೆಲಸ ಏನಿದೆ ಅಷ್ಟು ನೋಡ್ಕೊಳ್ಳಿ ಮೇಡಮ್. ನೋಡು ಸಿದ್ಧಾರ್ಥ್, ದುಃಖನ ಹಂಚ್ಕೊಂಡ್ರೆ ಕಡಿಮೆ ಆಗುತ್ತೆ. ಆದಿತ್ಯ ಪ್ಲೀಸ್ ಪ್ಲೀಸ್ ಲೀವ್ ಮೀ ಅಲೋನ್. ನಾನು ಹೊಡಿಯೋಕ್ ಮುಂಚೆ ಇಲ್ಲಿಂದ ಹೊರಟೋಗು. ಓಕೆ? ಇವಳು ಬೇರೆ ಸಾಲದಕ್ಕೆ ಯಾಕೆ ನನ್ಗೆ ಹಿಂಗಾಗ್ತಿದೆ? ಓಕೆ, ಐ ಕಂಪ್ಲೀಟ್ಲಿ ಅವಾಯ್ಡ್. ನಾನೇ ಅವಾಯ್ಡ್ ಮಾಡ್ತೀನಿ ನಿಸರ್ಗನ. ಇರ್ಲಿ, ಒಬ್ಳೇ ಇರ್ಲಿ, ಗೊತ್ತಾಗ್ಲಿ. ನಾನ್ ಹತ್ರ ಹೋದಷ್ಟು ನನ್ ಬೆಲೆ ನಿನ್ಗೆ ಅರ್ಥ ಆಗಲ್ಲ ನಿಸರ್ಗ. ನಾನು ಇಲ್ಲ ಅಂದ್ರೇನೆ ಅರ್ಥ ಆಗುತ್ತೆ ನಾನು ಏನು ಅಂತ. ಇರು, ಅದೆಷ್ಟು ದಿವಸ ಇರ್ತೀಯ ನನ್ನ ಬಿಟ್ಟು? ಅದ್ ಹೇಗಿರ್ತೀಯ ಇರು. ಒಂದು ಮಾತ್ರ ನಿಜ, ನಿನ್ನ ಬಿಟ್ಟು ನನ್ನ ಕೈಯಲ್ಲಿ ಇರೋದಕ್ಕೆ ಆಗೋದಿಲ್ಲ. ಸೊ ಆದ್ರೂ ಇರೋದು ಟ್ರೈ ಮಾಡ್ತೀನಿ. ಇನ್ಮೇಲೆ ನೀನಿರೋ ಜಾಗದಲ್ಲಿ ನಾನಿರಲ್ಲ. ಮತ್ತೆ ಹೇಗ್ ಬುದ್ಧಿ ಕಲಿಸ್ತೀನಿ ಅಂತ ನೋಡ್ತಾ ಇರು. ಹತ್ರ ಇದ್ದಿದ್ದಕ್ಕೆ ಅಲ್ವಾ ನಿನಗೆ ನನ್ ಬೆಲೆ ಅರ್ಥ ಆಗಿಲ್ಲ? ಸರಿ ಆಯ್ತು, ಇವತ್ತಿಂದ ನೋಡು ನಿನ್ ಸಿದ್ಧಾರ್ಥನ ಹೇಗ್ ಮಿಸ್ ಮಾಡ್ಕೋತೀಯ ಅಂತ.